ನನಗೆ ಸಿಕ್ಕಿರೋ ಅಳಿ ಮಯ್ಯ ಒಬ್ಬನಲ್ಲ ಇಬ್ಬರು ದಂಡ ಪಿಣ್ಣನ ಮಕ್ಕಳು. ನನ್ನ ಹತ್ರ ದುಡ್ಡು ಹೆಂಗೆ ಪೀಕ್ಬೇಕು, ನನ್ನ ಹತ್ರ ದುಡ್ಡು ಹೆಂಗೆ ಕಿತ್ಕೋಬೇಕು ಅಂತಲೇ ಎಲ್ಲ ಯೋಚನೆ ಮಾಡ್ತಿರ್ತಾರೆ ದರಿದ್ರು ನನ್ನ ಮಕ್ಕಳು. ಆದರೆ ನೋಡು ಅವನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನೋಡ್ದ, ಹೆಂಡ್ತಿನ ಎಲ್ಲನೂ ಎಷ್ಟು ಪಿರುತಿಯಿಂದ ನೋಡ್ಕೋತಾರೆ. ಆ ಅಮ್ಮ ಏನೂ ಕೊಟ್ಟಿಲ್ಲ, ಎತ್ತು ಕೊಟ್ಟಿಲ್ಲ, ಆದ್ರೂ ಲೆಕ್ಕ ಹಾಕು ಎಷ್ಟು ಪಿರುತಿ ತೋರಿಸ್ತಾನೆ ಮಗಳ ಮೇಲೆ ಎಲ್ಲನೂ. ಆದರೆ ನನ್ನ ಮೇಲೆ ಏನೂ ಇಲ್ಲ, ಎಂಥದೂ ಇಲ್ಲ. ಅಯ್ಯೋ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾವನಿ. ಕಿತ್ತೋದಳು ಮಗಳನ್ನ. ಆದರೆ ನನ್ನ ಒಳಿ ಮೈಗಳಿಗೆ ಇಷ್ಟೆಲ್ಲ ಇಕ್ಕಿ ಕಾಸು ದುಡ್ಡು ಒಡವೆ ಅಂತೇಳ್ಬಿಟ್ಟು ಎಲ್ಲ ಕೊಟ್ಟರು ಅವಕ್ಕೆ ಏನೂ ಪ್ರಯೋಜನ ಇಲ್ಲ. ಮಾತಿಗೆ ಮುಂಚೆ ನನ್ನ ಹೆಣ್ಮಕ್ಳನ್ನ ಗೋಳಾರಿಸ್ಕೊಳ್ಳೋದೇನೇ ಆಗೋಯ್ತು. ಯಾವ ಕರ್ಮ ಮಾಡಿದ್ನೋ ಏನು ನಾ ಕಾಣೆ. ಯಾಕಮ್ಮ ಹಿಂಗೆ ಸಪ್ಪು ಕುಂತ್ಕೊಂಡಿದ್ದೀಗ? ಖುಷಿ ಪಡೋ ಅಂಥದಕ್ಕೆ ಏನೇ ಖುಷಿ ಪಡೋ ಅಂತ ಇಸ್ಯ ನಡೆದೈತೆ ನಮ್ಮ ಮನೆಗೆ. ಕಿಲ 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 ಅಂತ ಖುಷಿ ಪಡೋಕ್ಕೆ ಎಂಥದ್ದು ಇಲ್ಲ, ಬರೀ ಗೋಳಾಡೋದೇ ಆಯ್ತಲ್ಲ ನಮ್ಮ ಬಾಳ್ಗಿಷ್ಟು ಬೆಂಕಿ. ಯಾಕ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣಮ್ಮಿ. ನನಗಂತೂ ಇವನು ಮಾಡನಿ ಟೇಮ್ ಸರಿ ಇಲ್ಲ ನಮ್ದಂತೂ. ಈ ಟೇಮ್ ಸರಿ ಇಲ್ದಿರೋದಕ್ಕೇನೆ ಹಿಂಗೆ ನಾನಂತೂ ಅಲ್ಲ. ಅಲ್ಲಿ ನೋಡ್ದ ಆ ಶಶಿ ಗಂಡ ನಮ್ದೇನೆಯ ಅರ್ಧ ಎಕರೆ ಜಮೀನು ಕೊಂಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದವನಿ. ಈಗ ಅವನಿಗೆ ಅರ್ಧ ಎಕರೆ ಜಮೀನು ಬೇರೆ ಕೊಡ್ತಿದ್ದೀವಿ ಅಂತದ್ರಾಗೆ ಅದೇನೋ ಅಂತಾರಲ್ಲ ಬಾಳ್ ಥರ ಆಗೋಯ್ತು ನಮ್ದಂತೂ. ಎಂಥ ಹಳಿ ಮೈಗಳನ್ನ ಮನೆ ಕರ್ಕೊಂಬಿಟ್ಟು ಬಂದಿದ್ದೀವಿ ಕಣಮ್ಮಿ. ನಾಚಿಕೆ ಆಯ್ತದೆ ಹೇಳ್ಕೊಳಕ್ಕೂ. ಆ ಶಶಿಗೆ ಅದು ಹೆಂಗಮ್ಮ ಅಷ್ಟೊಳ್ಳೆನು ಸಿಕ್ಬಿಟ್ಟ. ನಾನೇ ಮದುವೆ ಮಾಡ್ಕೋಬೇಕಿತ್ತು ಅವನ್ನ. ಅವಳು ಕಟ್ಕೊಬಿಟ್ಟು ಏನು ಮೆರೆದಿದ್ದೆ ಅಷ್ಟು ಮೆರಿತಾ ಬಿದ್ದವಳಲ್ಲಮ್ಮ ಅವಳಂತೂ. ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಕಣಮ್ಮ ನನಗಂತೂ. ನಾನು ಚೆನ್ನಾಗಿದ್ದಿದ್ರು ಪರವಾಗಿಲ್ಲ, ಅವಳು ಚೆನ್ನಾಗಿರ್ಕೊಡ್ದು. ಆರಾಮಾಗಿ ಪ್ರೆಗ್ನೆಂಟ್ ಆರಾಮಾಗೆ ನೆಮ್ಮದಿಯಾಗವಳೆ ಅವಳಂತೂ. ನನಗೆ ಸಹಿಸಕ್ಕೇನೆ ಆಯ್ತಿಲ್ಲ. ಏನು ಮಾಡೋಣ, ಕೊತ್ತ ಕುದೀತಾ ಐತೆ. ಇವನು ಮಾಡೋಕ್ಕಾಯ್ತದೆ ನಿನ್ನ ಗಂಡು ಹಿಂಗೆ, ಇಲ್ಲ ಅತ್ತಿ ಗಂಡು ಹಂಗೆ. ನೋಡ್ದಲ್ಲ ಇವನು ಮಾಡ್ತಾವ್ರೆ ಅಂತೇಳ್ಬಿಟ್ಟು. ಅಯ್ಯೋ ನಮಗಂತೂ ಜನ್ಮಕ್ಕೆ ಸಾಕಾಗೋಯ್ತು ಕಣಮ್ಮಿ ನಮಗಂತೂ. ಎಂಥವ್ರು ಸಿಕ್ಬಿಟ್ರೆ ನಮ್ಮ ಮನೆಗೆ ಪೊದ್ದಿಯವರೆಲ್ಲ ನೆಮ್ಮದಿಗವ್ರಿ, ನಮಗೆ ಇಲ್ವಲ್ಲೇ ನೆಮ್ಮದಿ ಏನೂ. ಕರ್ಮ ಎಲ್ಲನೂ ನಮ್ಮ ಕರ್ಮ. ಬುಡ ಮಾತಾಗಿ ಹಾಳು ಬಿದ್ದೋಗ್ಲಿ ಅತ್ತಾಗಿ. ಅಲ್ಲ ಜಮೀನು ತಗೋತಾವನಿ ಅಂದರೆ ದುಡ್ಡು ಗಿಡ್ಡೆಲ್ಲ ಚೆನ್ನಾಗಿ ಮಾಡ್ತಿರ್ತಾನೆ ಸಂಪಾದನೆ. ಅವನೇನಾದ್ರೂ ನನ್ನ ಗಂಡು ನನಗೆ ತವ್ರ ಮನೆ ಆ ಒಡವೆ ತವ್ರ ಮನೆ ಆಸ್ತಿಗೋಸ್ಕರ ಏನಾದ್ರೂ ಬಂದಿದ್ನ ಹೇಳು ನೀನೇನಿಯ? ಎಂಥದ್ದು ಇಲ್ಲ. ತವ್ರ ಮನೆ ಆಸೆ ಪಾಸೆ ಅಂತೇಳ್ಬಿಟ್ಟು ಏನೂ ಇಲ್ಲ. ಎಲ್ಲ ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾವನೆ. ನಮ್ಮ ಮನೆಗೆ ನೋಡು ಬೆಳ್ಳಿ ಒಡವೆ ಕೊಟ್ಟಿದ್ದೀವಿ ಅಂತ ನಾನು ಉಗುತೀಚೆ ಕಡೆ ಕಟ್ಟಿರೋದು. ದುಡ್ಡಿನ ಪಿಸಾಚಿಗಳು ನಮಗೆ ಸಿಕ್ಕಿರಲ್ಲ. ದುಡ್ಡು ಅಂತ ಸಾಯ್ತಾರೆ ಸುಮ್ಕೆನೆಯ. ಅದಕ್ಕೆ ಕಣಮ್ಮಿ ಈಗ ಅರ್ಥ ಆಯ್ತದೆ. ದುಡ್ಡು ಪಡ್ಡು ಅಂತೇಳ್ಬಿಟ್ಟು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅರ್ಧ kg ಬಂಗಾರವ ಕೊಡೋ ಗಂಟ ಹೋಗೋಕ್ಕಿಲ್ಲ ಅಂದರೆ ಎಲ್ಲಿಂದ ತಂದು ಇಡ್ರು ಸಾಕಾಯ್ತದೆ ಇವ್ರಿಗೆಲ್ಲನೂ. ಇರಮ್ಮ, ನನಗೂ ಟೈಮ್ ಬರ್ತದೆ ಅಂತಲ್ಲ, ನಾನು ಟೈಮ್ ಬರ್ಸ್ಕೊತೀನಿ ಅಷ್ಟೇ ನೀಯ. ಹಿಂಗೆ ಇದ್ರೆ ನಾನು ಹಿಂಗೆ ಇರಬೇಕಾಯ್ತದೆ. ಏನೂ ಇದಾಗಿದ್ದಂಗೆ ಹಿಂಗೇನೆ ಒಳ್ಳೆ ಗೂಬೆ ಥರ ಹಿಂಗೇನೇ ಬಿದ್ದಿರಬೇಕಾಯ್ತದೆ. ಅದೇನೇ ನೀಟಾಗೆ ನಾನು ಬುದ್ಧಿ ಕಲಿಸ್ಕೊಂಡು ಹೋದ್ರೆ ಎಲ್ಲನೂ ಬರ್ತದೆ. ಏನು ಶಶಿ ಗಂಡ ಆ ಥರ ಅವನೇ ಅಲ್ವಾ? ನೋಡೋಣ ಇರು ಅಮ್ಮ. ಅವನ ಆಸ್ತಿ ವಿಷಯ ಎಲ್ಲನೂ ಮಾತಾಡಿದ್ದಲ್ವ ನಿನ್ನ ಹತ್ರ? ಆ ಪತ್ರಗಳೇನ ಕೊಡೋದು ಇಸ್ಕೊಳ್ಳೋದೇನೋ ಐತೇನಮ್ಮ? ಏನಿಲ್ಲ, ಅವನೇನೇ ಸೈನ್ ಹಾಕ್ಬಿಟ್ಟು ತಗೊಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಸರಿ ಬಿಡು ಆಯ್ತು. ನಾನೇನೆ ಹೆಂಗೋ ಮಾತಾಡ್ಸೋಕ್ಕೊಂದು ಇದು ಸಿಕ್ತಲ್ಲ, ನೋಡ್ತಾ ಇರು, ಮಾಡ್ತೀನಿ ಸರಿಯಾಗೇನೇನೆ. ಈ ಶಶಿ ನೀನು ದುರಂಕಾರ ಎಲ್ಲನೂ ಇಳಿತೈತೆ. ಇವನು ಎಡವಟ್ಟು ಮಾಡಬೇಡ, ಸುಮ್ಮನಿರೇ. ಆಮೇಕಿಂದ ಸುಮ್ಕೇನೇ ಸುಮ್ಮನಿರಮ್ಮ. ನಾನೇನು ಎಡವಟ್ಟು ಮಾಡೋಕ್ಕಿಲ್ಲ, ನನಗೇನು ಅಷ್ಟು ಗೊತ್ತಾಗಕ್ಕಿಲ್ವ? ನಾನೇನು ಎಳೆಯ ಮಗನ? ನೀನು ಸುಮ್ಮ ಕುತ್ಕ. ನಮ್ಮ ಮನೆಗೆ ಯಾರು ಹೇಳಿದ ಮಾತು ಕೇಳೋಕ್ಕಿಲ್ಲ. ಈ ಬಂಗಾರಮ್ಮನ ಪ್ರತಿಷ್ಠೆ ಏನಾಗಬೇಡ. ಊರಾಗೆಲ್ಲ ಮಾನ ಮರ್ಯಾದೆಗೆ ಜಮೀನು ಮಾಡ್ತಿದ್ದಿರೋದಕ್ಕೆ ಏನೇನು ಮಾನ ಮರ್ಯಾದೆ ಹೋಯ್ತದೋ ಏನೇನು ಕತೀಯೋ ಇನ್ನೂ ಗೊತ್ತಿಲ್ಲ. ಇವನನ್ನು ನಾನೇ ಮದುವೆ ಮಾಡ್ಕೋಬೇಕಿತ್ತು. ಎಲ್ಲ ಮಿಸ್ಸಾಗಿ ನನಗೆ ಸಿಗಬೇಕಾಗಿರೋದೆಲ್ಲ ಅವಳಿಗೆ ಸಿಕ್ಬಿಡ್ತು. ಏನು ಮಾಡ್ತೀಯ? ದ್ವೇಷ ಹಠ ಕೋಪದಿಂದ ಏನು ಸಿಗಲ್ಲ ರೂಪ. ಸಮಾಧಾನ ಮಾಡ್ಕೊಂಡು ಮಾತಾಡಬೇಕು, ಅವಾಗೇನೇ ನಿಂಗೆಲ್ಲ ಸಿಗೋದು. ಈ ಹೆಂಗೋ ಎಂಟಿ ಬಸ್ರಿ. ಇವಾಗ ಇವನ್ನ ಎಸ್ಸಾಗಿ ಮಾತಾಡ್ಕೊಂಡು ನನ್ನ ಟ್ರ್ಯಾಕಿಗೆ ತಗೊಂಬಿಟ್ಟು ಬರಬೇಕು ಅಷ್ಟೇ ನೀಯ. ಇವನ ಹತ್ರ ಜಾಸ್ತಿ ಕಿತ್ತಾಡ್ಕೊಂಡು ಅದು ಇದು ಅಂತ ಕೈ ಅಂದರೆ ಇವನು ಬಗ್ಗಲ್ಲ. ಇವನ ದಾರಿಗೆ ಹೋಗ್ಬಿಟ್ಟು ಬಗ್ಗಿಸ್ಬೇಕು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇವನು ಬಗ್ಗಲ್ಲ. ಈಗ ನೋಡು, ಚೆನ್ನಾಗಿ ನಾಟಕ ಆಡಬೇಕು ಅಷ್ಟೇ. ನೀವು ಜಮೀನ್ದು ಅದೇನೋ ಪತ್ರ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ ಅಮ್ಮಂಗೆ? ಹಾಂ, ಅದು ರೆಡಿ ಆಗೈತೆ, ಆಮೇಲೆ ಕೊಡ್ತೀನಿ. ಹೌದಾ? ಅಮ್ಮ ಕೇಳ್ಕೊಂಬಿಟ್ಟು ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅಷ್ಟೇ. ನೀನಿಯ ರೆಡಿ ಆಗೈತೇನೋ, ತಗೊಂಡೋಗೋಣ ಕೇಳಿ ಅಂತ ಹೇಳಿ. ದುಡ್ಡು ಯಾವಾಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ?
ಹಾಂ, ಇವತ್ತಂದರೆ ಇವತ್ತೇನೇ ಕೊಡ್ತೀನಿ. ಇವತ್ತಿನ ಯಾಕೆ, ಇವತ್ತು ಮಂಗಳವಾರ, ನಾಳೆ ಏನಿಯಾ ಕೊಡ್ತೀನಿ ಬಿಡಿ. ಇವತ್ತು ಇನ್ನೊಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಬೇಕಿತ್ತು, ಅದಕ್ಕೆ ನೀ ಅಡ್ಜಸ್ಟ್ ಮಾಡ್ಬಿಟ್ಟು ನಾಳೆ ಫುಲ್ ಕ್ಯಾಶ್ ತಂದು ಕೊಡ್ತೀನಿ. ಹಂಗೇನೆ ಎಲ್ಲ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡು ತೊಗೊಂಬರ್ತೀನಿ. ಓ ಹೌದಾ, ಅಮ್ಮ ಕೇಳಿ ಅಂತ ಹೇಳಿದ್ರು, ಅದಕ್ಕೆ ಕೇಳಕ್ಕೆ ಬಂದೆ. ಹಾಂ ತುಂಬ ಚೆನ್ನಾಗಿದೆ ಜಮೀನು ನಮ್ಮದೆಲ್ಲನೂ. ಒಳ್ಳೆ ಇದು ಕೊಡುತ್ತೆ, ಅಂದರೆ ಒಳ್ಳೆ ಬೆಳೆ ಚೆನ್ನಾಗಿ ಬೆಳಿಬೋದು ಅದರಲ್ಲಿ. ತುಂಬ ಚೆನ್ನಾಗಿದೆ ಜಾಗ ಎಲ್ಲನೂ. ಹಾಂ ಸರಿನಾ, ಆರಾಮಾಗಿ ಬೆಳ್ಕೊಂಡು ಆ ಬೆಳೆನ ಆರಾಮಾಗಿ ಖುಷಿಯಾಗಿರಿ. ನೀವು ನೋಡಿದ್ರೆ ನನಗೆ ಖುಷಿ ಆಯ್ತದೆ. ಹಾಂ, ಥ್ಯಾಂಕ್ಸ್. ಇವನೇನು ಜಾಸ್ತಿ ಮಾತಾಡ್ತಾನೆ ಇಲ್ವೇ, ಏನಾರ ಮಾತಾಡಿಸ್ಕೊಂಡು ಹೋಗ್ಬೇಕೆ. ಹಾಂ ಏನು ಮಾತಾಡಿಸ್ಲಿ, ನಿಮ್ಮ ಹತ್ರ ನಾನು ಏನೋ ಕೇಳಬೇಕಿತ್ತು. ಹಾಂ ಕೇಳಿ, ಏನು ಕೇಳಬೇಕಿತ್ತು? ಏನಾದರೂ ಡೌಟ್ ಅದು ಇದು ಅಂತ ಹೇಳ್ಬಿಟ್ಟು ಏನಾದರೂ ಕೇಳಬೇಕಾ? ಅಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ತೀರಾ. ಆವಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಏಜು ಅಂತ ಏನಲ್ಲ, ಈ 6 ತಿಂಗಳಿಂದ ಹಿಂದೆ ಏನು ಜೀವನ ಅನ್ನೋದೇನೇ ಗೊತ್ತಾಯ್ತಿಲ್ಲ ನನಗೆ. ಆವಾಗ ನಿಮ್ಮ ಮ್ಯಾಲೆ ನಾನು ಶಾನೆ ಕೋಪ ಮಾಡ್ಕೊಂಬಿಟ್ಟು ಹಾಗೆ ಹಿಂಗೆ ಅಂತ ಹೇಳೋದು, ಮದುವೆ ಕೆಡ್ಸೋದು, ಅದು ಇದು ಎಲ್ಲ ಮಾಡಿಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಂ, ನನಗೇನು ಮಾಡ್ತಿದ್ದೀನಿ ಅಂತಲೇ ಅವಾಗ ಅರ್ಥ ಆಯ್ತಿರಲಿಲ್ಲ. ಆದರೆ ಇವಾಗ ಎಲ್ಲನೂ ಅರ್ಥ ಆಯ್ತೈತೆ. ನಾನು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ನನಗೆ ಅರಿವು ಆಗೋಗ್ಬಿಡ್ತು, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಂದೇನೇ ತಪ್ಪಾಯಿತು. ಶಶಿ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಶಶಿನ ಚೆನ್ನಾಗಿ ನೋಡ್ಕೊಳ್ಳಿ ಸರಿನಾ. ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಇವಾಗ ಅನ್ನಿಸ್ತದೆ. ಇಂಥ ಕೆಲಸ ಎಲ್ಲನೂ ಮಾಡಬಾರ್ದಾಗಿತ್ತು ನಾನಂತೂ. ಏನೋ ಒಂಥರ ಬೇಜಾರು. ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದೆ, ಆದರೆ ಅವಕಾಶನೇ ಸಿಕ್ಕಿರಲಿಲ್ಲ ನನಗಂತೂ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ. ಹಾಗೆ ಶಶಿ ಹತ್ರನೂ ಕ್ಷಮೆ ಕೇಳಬೇಕು, ಆದರೆ ಬಿಡಿ, ಅವಳು ನನ್ನ ಮೇಲೆ ಕೋಪ ಕಡಿಮೆ ಆಗೋದೇನೇ ಇಲ್ಲ. ಆದರೆ ನಿಮ್ಗಾದ್ರೂ ನನ್ನ ಮನಸ್ಸು ಅರ್ಥ ಆಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೇ ಬಂದು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ತಪ್ಪಾಯಿತು ನಂದು. ರೀ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಕ್ಷಮೆ ಇನ್ನು ಯಾವುದೂ ಇಲ್ಲ ರೀ. ನೀವು ಇಷ್ಟೊಂದು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗೂ ನಿಮ್ಮ ಮನಸ್ಸೊಳಗಡೆ ಒಳ್ಳೆ ಭಾವನೆ ಬಂದುಬಿಟ್ಟಿರ್ತದೆ. ಅದಕ್ಕೇ ನೀವು ಕ್ಷಮೆ ಕೇಳ್ತಾ ಇದ್ದೀರಾ. ಬಿಡಿ, ಪರವಾಗಿಲ್ಲ, ಅದೆಲ್ಲ ನಾನು ಯಾವತ್ತೋ ಮರ್ತೋಗಿದ್ದಾಯಿತು. ಈಗ ನನ್ನ ಜೀವನ ಚೆನ್ನಾಗೈತಲ್ವಾ, ಅದಕ್ಕೆ ಅದ್ರ ಬಗ್ಗೆ ಎಲ್ಲ ನಾನು ಶಾನೆ ಯೋಚನೆ ಮಾಡೋಕ್ಕೋಗಲ್ಲ. ನಮ್ಮ ಜೀವನನೂ ಹಂಗೋ ಇದ್ದಿದ್ರೆ ನಾನು ಯೋಚನೆ ಮಾಡ್ತಿದ್ನೇನು. ಆದರೆ ಇವಾಗ ನನಗೆ ಅದನ್ನೆಲ್ಲ ನೆನ್ಪಿಟ್ಕೊಂಡು ದ್ವೇಷ ಎಲ್ಲ ಸಾಧಿಸ್ಕೊಳ್ಳೋವಷ್ಟು ನನಗಂತೂ ಟೈಮೇನೇ ಇಲ್ಲ. ನಿಜ ಹೇಳಬೇಕು ಅಂತಂದರೆ ಯಾವಾಗೂ ಬ್ಯುಸಿ, ಅದು ಇದು ಕೆಲಸ ಇರ್ತದಲ್ವಾ, ಅದಕ್ಕೇ ಬ್ಯುಸಿನೇ ಇರ್ತೀನಿ. ನಾನು ಯಾರನ್ನೂ ದ್ವೇಷ ಮಾಡಲ್ಲ ರೀ ಶಾನೆ. ಏನೋ ಅವ್ರಿಗೆ ತಪ್ಪರ್ವಾಗ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಕೇಳ್ತಾರ, ಅವಾಗ ಬೇಕಾರೆ ಹಾಂ ಸರಿ ಹಂಗೆ ಹಿಂಗೆ ಅಂತ ಅನ್ನೋದು ಅಷ್ಟೇನಿಯ. ಅಷ್ಟು ಬಿಟ್ರೆ ನಾನು ಇನ್ನು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದ್ವೇಷ ಗೀಷ ಎಲ್ಲನೂ ಸಾಧಿಸಲ್ಲ. ಬಿಡಿ, ನಿಮಗೆ ನಿಮ್ಮ ತಪ್ಪಿನ ಅರ್ವ ಐತಲ್ಲ ಸಾಕು. ತುಂಬ ಥ್ಯಾಂಕ್ಸ್ ರೀ, ನಾನು ಅರ್ಥ ಮಾಡ್ಕೊಂಡು ನನ್ನನ್ನು ಕ್ಷಮಿಸಿದಕ್ಕೆ. ನೀವು ಕ್ಷಮಿಸೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಕ್ಷಮಿಸ್ಬಿಟ್ರಲ್ರಿ, ಅಷ್ಟೇನೇ ಸಾಕು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. ನೀವಂತ ನನಗೆ ಕ್ಷಮಿಸಿದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು. ನೀವು ನಿಮ್ಮ ಅತ್ತೆ ಮಗನ ಥರ ಅಲ್ವೇ ಅಲ್ಲ, ಬಿಟ್ಬಿಡಿ. ನಿಮ್ಮ ಅತ್ತೆ ಮಗ ಸರಿ ನೆನೆಯೇ ಇಲ್ಲ. ನನ್ನೇ ನೆನೆಯ ಜಸ್ಟ್ ಒಡವೆ ತಂದಿಲ್ಲ ಅಂತೇಳ್ಬಿಟ್ಟು ನನ್ನೇ ನೆನೆಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟ. ಆದರೆ ನೀವು ಅಂಥ ವ್ಯಕ್ತಿ ಅಲ್ಲ, ನೀವು ಎಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ. ನೀವಂತೂ ಭಾಳ ಒಳ್ಳೆಯರು. ನಿಮ್ಮ ಅತ್ತೆ ಮಗ ನಾಲಾಯಕು ಅಂತಲೇ ಹೇಳ್ಬೋದು. ನನ್ನೇ ಮನೆಯಿಂದ ಈಚೆ ಕಡೆಗೆ ಕಳಿಸ್ಬಿಟ್ಟವನಿ, ಒಡವೆ ತಂದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು. ಬಿಡಿ, ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅನ್ನಿಸ್ತದೆ. ನಾನು ಹೋಗಿ ಎಂತನ್ನ ಮದುವೆ ಮಾಡ್ಕೊಂಬಿಟ್ಟೆ ಅಂತ ಇದು ಮಾಡ್ತಾಯಿದ್ದೆ, ಅನ್ನಿಸ್ತೈತೆ. ಈಗ ಅದಕ್ಕೇನೆ ಜಮೀನು ಮಾರ್ಬಿಟ್ಟು ಅವ್ರಿಗೆ ದುಡ್ಡು ಕೊಡಬೇಕು. ಇಲ್ಲ ಅಂತಂದರೆ ನನ್ನ ಮನೆ ಒಳಗಡೆನೂ ಬಿಟ್ಕೊಳ್ಳಲ್ಲ ರೀ ಅವರು. ಅದಕ್ಕೆ ನಮ್ಮಮ್ಮ ಜಮೀನೆಲ್ಲನೂ ಮಾರ್ತಾ ಇರೋದು. ನಿಮ್ಮಂಥವ್ರು ಸಿಕ್ಕಿದ್ರೆ ನಾವು ಖುಷಿಯಾಗೇನೇ ಇರ್ತಿದ್ವಿ ಅಂತ ಅನ್ನಿಸ್ತದೆ. ಹೌದಾ, ಆ ಥರ ಎಲ್ಲ ಮಾಡ್ತಾವನು ಅವನು? ಅವನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ನಾನು. ಒಂದ್ಸಲ ಮಾತಾಡ್ತೀನಿ ಬಿಡಿ ಅವ್ರ ಹತ್ರ, ನಾನು ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ. ಬೇಡ ರೀ, ಎಷ್ಟು ಹೇಳಿದ್ರು ಅವ್ರೇನು ಬದಲಾಗಲ್ಲ. ಅದು ನನಗೆ ಗೊತ್ತಿರೋದೇ ಅವ್ರಿಗೆ ಕೊಡಬೇಕಲ್ವ ಕೊಡೋದನ್ನ. ಇಲ್ಲ ಅಂತಂದರೆ ಸುಮ್ಮನೆ ಬಿಟ್ಬಿಡ್ತಾರ. ಸುಮ್ಮನೆ ಬಿಡೋ ಮಾತೆಲ್ಲ ಇಲ್ಲನೂ. ಬಿಡಿ, ಹೋದ್ರೆ ಹೋಗ್ಲಿ, ಆಗಿದ್ದಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಏನೋ ನನ್ನ ಜೀವನ ನೋಡ್ಕೊತೀನಿ. ನಮ್ಮಮ್ಮ ಇವಾಗ ಹೆಂಗಿದ್ರು ಕೊಡಬೇಕಲ್ಲ, ಕೊಡ್ತದೆ. ಸ್ವಲ್ಪ ಕಾಸು ಗೀಸು ಎಲ್ಲನೂ ಕೊಡ್ತದೆ. ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಚೆನ್ನಾಗಿದ್ರಲ್ಲ ಅಷ್ಟೇ ನನಗೆ ಖುಷಿ ಆಯಿತು. ನನ್ನ ಮನಸ್ಸಿಗೆ ಇವಾಗ ಯಾವುದೇ ದ್ವೇಷ ಅದು ಇದು ಏನೂ ಇಲ್ಲ. ನನ್ನ ಕಷ್ಟ ಹೇಳ್ಕೊಬೇಕು ಅಂತ ಅನ್ನಿಸ್ತು, ಹೇಳ್ಕೊಂಡೆ. ನಿಮ್ಮ ಅತ್ತೆ ಮಗ ಈ ಥರ ಎಲ್ಲ ಮಾಡಿದ್ನಲ್ಲ ಅಂತ ಹೇಳಿ. ನನ್ನ ಹಣೆ ಬರ್ದಾಗೆ ಅದೇ ಬರ್ದಿತ್ತೇನೋ, ಏನೂ ಮಾಡೋಕ್ಕಾಗಲ್ಲ. ಅವನ ಜೊತೆ ನಾನು ಶಾನೆ ಬೆರ್ತೇ ಇಲ್ಲ. ಬೆರ್ತಿದ್ದಿದ್ರೆ ಎಲ್ಲ ಗೊತ್ತಾಗೋದೇನೋ. ಅವನ ಜೊತೆ ನಾನು ಜಾಸ್ತಿ ಕ್ಲೋಸ್ ಆ ಥರ ಏನು ಅವತ್ತಿಂದನೂ ಇರಲಿಲ್ಲ. ನಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊಳ್ಳೋರು, ನಾನು ಬೇರೆ ಕಡೆ, ಅವ್ನು ಬೇರೆ ಫಾರಿನ್ಗೆ ಹೋಗ್ಬಿಟ್ಟ. ಅದು ಇದಕ್ಕೆ ನಮಗಂತೂ ಏನೋ ಅಷ್ಟೊಂದೇನೋ ಅವನ ಬಗ್ಗೆ ಗೊತ್ತಾಗ್ಲೇನೇ ಇಲ್ಲ. ಪರವಾಗಿಲ್ಲ ಬಿಡಿ, ಹಿಂಗೆ ಇರಲ್ಲ, ಅವನು ಬದಲಾಯ್ತಾನೆ. ಸರಿ, ನಾನು ನಿಮ್ಮ ಜೀವನನೂ ಚೆನ್ನಾಗಿರ್ತದೆ, ನೀವು ಎಲ್ಲರೂ ಥರ ಚೆನ್ನಾಗಿರ್ತೀರಾ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಾನು ಈ ಥರ ಮಾತಾಡಿಸ್ದೆ, ನಿಮ್ಮ ಜೊತೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಹೆಂಡ್ತಿಗೆ ಪೊದ್ದು ಅತ್ತಿಗೆಗೆ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಬದಲಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲಲ್ವಾ. ಸುಮ್ಮನೆ ಏನೇನೋ ಹೇಳ್ಕೊಟ್ಬಿಡ್ತಾರೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಹೇಳ್ಕೊಟ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಮಾತಾಡೋದನ್ನೇ ಬಿಡಿಸ್ಬಿಡ್ತಾರೆ. ಹೆಂಗೋ ನಿಮ್ಮ ಜೊತೆ ಮಾತಾಡಿರೋದಕ್ಕೆ ಮನ್ಸು ಒಂಚೂರು ಹಗುರ ಅಂತ ಅನ್ನಿಸ್ತು. ಅದಕ್ಕೆ ನೀವೇನು ಹೇಳಕ್ಕೆ ಹೋಗ್ಬೇಡಿ.
ಛೇ 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 ಇಲ್ಲ 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 ಬಿಡಿ ಪಾಪ ನೀವು ಬದಲಾಗಿದ್ದೀರಾ ಅವ್ರಿಗೂ ಒಂದಿನ ನೀವು ಬದಲಾಗಿದ್ದೀರಾ ಅಂತ ಅರ್ಥ ಆಯ್ತದಲ್ಲ ಅವಾಗ ಅವರು ಅರ್ಥ ಮಾಡ್ಕೊತಾರೆ ನಿಮ್ಮ ಕಷ್ಟ ನಿಮ್ಮ ಇದೆಲ್ಲ ನೋಡಿ ನನಗೂ ಬೇಜಾರಾಯ್ತೈತೆ ಇಲ್ಲ ಯಾರಿಗೂ ಎಲ್ಲ ಬಿಡಿ ಎಲ್ಲ ಒಳ್ಳೇದಾಯ್ತದೆ ಟೈಮ್ ಬಂದಾಗ ಆಯ್ತದೆ ಒಳ್ಳೇದು ಸರಿನಾ ಆರಾಮಾಗಿ ಹೋಗಿ ಹೇಳಿ ನಿಮ್ಮ ಅಮ್ಮಂಗೆ ನಾಳೆ ತಗೊಂಬಿಟ್ಟು ಬಂದು ಕೊಡ್ತೀನಿ ಎಲ್ಲನೂ ಅಂತ ಹೇಳ್ಬಿಟ್ಟು ಹೇಳಿ ಸರಿನಾ ಸರಿ ಆಯಿತು. ಶಶಿನ ಚೆನ್ನಾಗಿ ನೋಡ್ಕೊಳ್ಳಿ ಸರಿನಾ, ಪ್ರೆಗ್ನೆಂಟ್ ಅಲ್ವಾ ಪಾಪ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ ಸರಿನಾ? ಹಾಂ ಸರಿ ರೀ ಆಯಿತು. ಹೇ ಶಶಿ, ನಿನ್ನ ಮಗನ ಎತ್ಕೊಂಡು ಆಟ ಆಡ್ಸ್ಕೊಂಡು ಹಿಂಗೇನು ನೀ ಇರು. ಈಗ ನಿನ್ನ ಗಂಡನ ತಲೆ ಸೌರಿ ನೈಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರು, ನಿನ್ನ ಗಂಡ ನನ್ನಿಂದನೇ ಬಂದು ನನ್ನ ಜೊತೆ ನೀಯ ಬಿದ್ದಿರ್ತಾನೆ. ನೋಡ್ತಾ ಇರು, ಆದಷ್ಟು ಬೇಗನೆ ನೀಯ ಎಲ್ಲನೂ ಚೇಂಜ್ ಆಯ್ತದೆ. ಹೆಂಗೆ ನಾನು ನೀನು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ಟೆಪ್ ಶಾನೆ ಯೋಚನೆ ಮಾಡ್ತೀನಿ. ಯಾವ ದಾರಿಯಿಂದ ಹೆಂಗೆ ತಗೊಬಿಟ್ಟು ಬರಬೇಕು ಅನ್ನೋದನ್ನು ಚೆನ್ನಾಗಿ ಕಲ್ತಿದ್ದೀನಿ, ಇನ್ನೂ ಕಲಿತೀನಿ. ಪಾಪ ಬದಲಾಗೋಗ್ಬಿಟ್ಟವಳೆ. ಎಲ್ರಿಗೂ ಒಂದೊಂದಿನ ಜೀವನ ಅರ್ಥ ಆಗಬೇಕಲ್ಲ, ಅರ್ಥ ಆಗೈತೆ ಇವಳಿಗೂ. ಇನ್ನೂ ಲೇಟಾಗಿ ಅರ್ಥ ಆಗ್ದಂಗೆ ಬೇಗನೆ ಅರ್ಥ ಆಗೈತಲ್ಲ, ಅದು ಇವಳು ಪುಣ್ಯ ಅಂತ ಅನ್ಕೋಬೇಕಷ್ಟೆ. ಅಲ್ಲ ಅವನು ಯಾಕೆ ಬಂಗಾರ ದುಡ್ಡು ಅಂತ ಸಾಯ್ತಿರೋದು ಅವನಂತೂ ಅವನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಆಗಲ್ವಾ? ಏನೋ ಕಷ್ಟಪಡಬೇಕು, ಸಂಪಾದನೆ ಮಾಡಬೇಕು, ಅದು ಬಿಟ್ಟು ಈ ಥರ ಎಲ್ಲ ಯಾಕೆ ಬೇಕು ಅಂತ